ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಯೋಚನೆ ಮಾಡಬೇಡ ಕಂದ. ಎಲ್ಲ ಸಂಬಂಧವೂ ಸರಿ ಹೋಗುತ್ತದೆ. ಆದರೆ ಎಲ್ಲೋ ಒಂದು ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಬಂದು ನೆಲೆಸಿದ್ದೇನೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀಯ. ಬೇಡ. ಯಾವ ಸಮಯದಲ್ಲಿ ಏನಾಗಬೇಕೋ ಅದೇ ಆಗಿದೆ. ಈಗ ಎಲ್ಲಿದ್ದೀಯೋ ಅದು ಸರಿಯಾಗಿದೆ. ಹಿಂದೆ ನೀನು ಇದ್ದದ್ದು ಮರೆಯೋ ಹಾಗಿಲ್ಲ. ಆದರೆ ಈಗ ಇರೋದು ಬಿಡೋ ಹಾಗಿಲ್ಲ. ಎಲ್ಲವೂ ನಿನಗೆ ತಿಳಿದಿದೆ. ಎಲ್ಲವೂ ಅರ್ಥ ಮಾಡಿಕೊಳ್ತಾ ಇದ್ದೀಯ. ಆದರೆ ಸಿಟ್ಟು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಸಿಟ್ಟನ್ನು ಕಡಿಮೆ ಮಾಡಿಕೊ. ಸಿಟ್ಟು ಕಡಿಮೆ ಮಾಡಿಕೊಂಡ್ರೆ ಸಂಬಂಧ ಎಲ್ಲವೂ ಚೆನ್ನಾಗಿರುತ್ತದೆ. ಎಲ್ಲಿ ಸಂಬಂಧ ಬೇಕೋ ಅಲ್ಲಿ ಸಿಟ್ಟು ಮಾಡಿಕೊಳ್ಳಬೇಡ. ಎಲ್ಲಿ ಸಂಬಂಧವೇ ಬೇಡ ನನಗೆ ಅನ್ನೋ ಲೆಕ್ಕದಲ್ಲಿ ನೀನಿದ್ದೀಯ ಅಂದಮೇಲೆ ತುಂಬ ಸಿಟ್ಟು ಮಾಡಿಕೊಂಡು ಬಿಡು, ಸಂಬಂಧ ಹರಿದು ಹೋಗಲಿ. ಆದರೆ ಪುನಃ ಅದನ್ನು ಜೋಡಿಸುತ್ತೇನೆ ಅಂತ ಮಾತ್ರ ತಿಳಿದುಕೊಳ್ಳಬೇಡ. ಅರ್ಥ ಮಾಡಿಕೋ ಈ ಮಾತನ್ನು. ಸರಿ, ಶಿರಡಿಗೆ ಬರಬೇಕೆಂದು ನಿನಗೆ ತುಂಬ ಮನಸ್ಸಿದೆ, ಅದು ಸರಿಯತ್ತೆ. ನೀನು ಎಲ್ಲಿದ್ದೀಯೋ ಅಲ್ಲೇ ನಾನು ನಿನ್ನನ್ನು ಕಾಣುತ್ತೇನೆ. ನೀನು ಕರೆದಾಗೆಲ್ಲ ಬಂದು ನಿನ್ನ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ. ಹಾಗಿದ್ದ ಮೇಲೆ ಶಿರಡಿಗೆ ಬರಬೇಕೆಂದು ಯಾಕೆ ಒತ್ತಾಯ ಮಾಡ್ಕೊಳ್ತಾ ಇದ್ದೀಯಾ? ಯಾಕೆ ಸಾಲ ಮಾಡಿ ಬರಬೇಕು? ಸಾಲ ಮಾಡಿ ಬರುವಂಥದ್ದು ಏನೂ ಇಲ್ಲ ಕಂದ. ಈಗ ಯಾರೋ ನಿನಗೆ ನಡಿ ನಾನು ಶಿರಡಿಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ್ದಾರೆ. ಬರುತ್ತೀಯಾ ನಿಜ. ಆದರೆ ಒಂದು ಜ್ಞಾಪಕ ಇರಲಿ, ನೀನು ಬರೋ ದಾರಿಯಲ್ಲೇ ಶಿರಡಿಗೆ ಹೋಗುವಷ್ಟು ದುಡ್ಡು ನನ್ನ ಹತ್ರ ಇಲ್ಲಲ್ಲ ಬಾಬಾ, ಎಂಥ ಪರಿಸ್ಥಿತಿ ಬಂತು ಅಂತ ಯೋಚನೆ ಮಾಡುತ್ತೀಯ. ಅದಾಗಬಾರದು. ಯಾರ್ದೋ ದುಡ್ಡಿನಲ್ಲಿ ನೀನು ಬಂದು ಶಿರಡಿಗೆ ಬಂದು ನಿನ್ನ ಸಂಕಲ್ಪನ ಹೇಳಿಕೊಳ್ಳೋದ್ರೆ ಅರ್ಥ ಇಲ್ಲ. ನೀನು ಎಲ್ಲಿದ್ದೀಯೋ ಅಲ್ಲೇ ಹೇಳಿಕೊ. ಅಲ್ಲೇ ನಾನು ನಿನಗೆ ಪರಿಹಾರವನ್ನು ಕೊಡುತ್ತೇನೆ. ನಿನಗೆ ಆ ಒಂದು ಶಕ್ತಿ ಇದೆ. ಮುಂದಿನ ದಿನಗಳಲ್ಲಿ ನೀನೇ ದುಡ್ಡು ಹಾಕಿಕೊಂಡು ಶಿರಡಿಗೆ ಬರುವಂತೆ. ಆದರೆ ಬೇರೆಯವರ ದುಡ್ಡಿಂದ, ಬೇರೆಯವರ ಸಾಲದಿಂದ ಬರಬೇಡ. ಬಂದ್ರೂ ಉಪಯೋಗ ಇಲ್ಲ. ಫಲ ಖಂಡಿತವಾಗ್ಲೂ ಸಿಗೋದಿಲ್ಲ. ಸಾಲ ಮಾಡಿ ಇನ್ನೊಬ್ಬರ ದುಡ್ಡಿನಲ್ಲಿ ಬರೋದು ಅದು ತಪ್ಪು. ಅದು ಅವರ ಪುಣ್ಯದ ಕೆಲಸ. ನೀನು ನಿನ್ನ ಶಕ್ತಿ ಮೀರಿ ಸಂಪಾದನೆ ಮಾಡು. ಸುಮಾರಷ್ಟು ಜನರನ್ನು ಕ್ಷೇತ್ರ ದರ್ಶನಕ್ಕೆ ಕರೆದುಕೊಂಡು ಬಾ. ಆದರೆ ಎಲ್ಲದರ ಫಲ ನಿನಗೆ ಸಿಗುತ್ತದೆ. ಅರ್ಥ ಆಯ್ತಲ್ಲ? ಹಾಗಾಗಿ ಈಗ ಮುಂದಿನ ಯೋಚನೆ ನಿಂದು ದುಡಿಮೆ ಹೇಗೆ ಹೆಚ್ಚಿಗೆ ಮಾಡಿಕೊಳ್ಳಬೇಕನ್ನೋದು ಹೊರತು ಅದನ್ನು ಖರ್ಚು ಮಾಡಿಕೊಳ್ಳಬೇಕನ್ನೋದ್ರಲ್ಲೆಲ್ಲ. ತುಂಬ ದುಡ್ಡು ಹಾಕಿದೆಯಾ ಕಂದ. ನೀನು ಮಾಡುವಂಥ ಕೆಲಸದಲ್ಲಿ ನಿಯಮಬದ್ಧವಾಗಿ ಪಾಲನೆ ಮಾಡು. ನಿಯಮದಿಂದ ಹೋದರೆ ಎಲ್ಲವೂ ತನ್ನಿಂದ ತಾನೇ ಹುಡುಕಿಕೊಂಡು ಬರುತ್ತದೆ. ಇನ್ನು ಸ್ವಲ್ಪ ದಿನದಲ್ಲಿ ನೀನು ಮಾಡುವಂಥ ಕೆಲಸದಲ್ಲಿ ತುಂಬ ಯಶಸ್ಸಿದೆ. ಆ ಯಶಸ್ಸು ಎಷ್ಟರ ಮಟ್ಟಿಗೆ ಅಂದರೆ ನೀನೇ ಅಮೋಘವಾಗಿ ಬಿಡುತ್ತೀಯ. ಚಿಂತೆ ಮಾಡ.